ಅಯ್ಯಮ್ಮ ನನಗಂತೂ ಸುಸ್ತಾಗೋತು ಅಲ್ಲಿಂದ ಇಲ್ಲಿಗೆ ಬರೋ ಹೊಟ್ಟಕ್ಕೆ. ಹಾ, ಕಾಫಿ ಕುಡಿಬೇಕು ಅನಿಸ್ತೈತಿ. ಅದಕ್ಕೇನು ಕುಕ್ಕಣಮ್ಮ ಸರೋಜಮ್ಮ ಕುಕ್ಕ. ನಮ್ಮ ಕಮಲ ಬಂದವಳಲ್ಲ, ಇನ್ಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಎಲ್ಲ ಅವಳೇ ಮಾಡ್ಕೊಡ್ತಾಳೆ, ಕಾಫಿ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ, ಮುಸೆ ತೊಳಿತಾಳೆ, ನೀರು ತತ್ತಾಳೆ, ಎಲ್ಲ ಕೆಲಸನೂ ಮಾಡ್ತಾಳೆ. ನೀನೇನು ತೊಂದರೆ ತಗೋಕ್ ಹೋಗ್ಬೇಡ. ಸಪ್ಪ ಬಾರಮ್ಮ ನೀನು ಕುಕ್ಕವ. ಹೋಗಿ ಕಾಫಿ ಕಾಸ್ಕೊ ಬರಗಮ್ಮ. ಒಂದು 4 ಲೋಟನ ನನಗೂ ನಿನಗೂ ಸರೋಜಗೂ ಕುಮಾರ್ಗೂ ಎಲ್ಲರಿಗೂ ಸೇರಿ ಮಾಡ್ಕೊ ಬರಗು. ಅಯ್ಯೋ ಅಮ್ಮ, ಮಗಳು ಮನೆಗಿದ್ದಾಳೆ, ಕಮಲ ಎತ್ಕೊಂಡಿದ್ದಾಳೆ. ಹೋಗ ಅವಳನ್ನ ಮನಸ್ಸದ್ ಬಿಟ್ಟು ನಿಮಗೆ ಕಾಪಿ ಕಾಸ್ಕೊಂಬಂದು ಕೊಡ್ಬೇಕಾ? ಇರಿ, ಈಗೇನ ಬಂದಿದ್ದೀರ ತಾನೆ, ಸ್ವಲ್ಪ ಹೊತ್ತು ಕುಕ್ಕೊಂಡು ಸುಧಾರಿಸ್ಕೊಳ್ರಿ. ಕಮಲ ಹೋಗು, ಅವಳನ್ನ ರೂಮ್ ಒಳಗೆ ಕರ್ಕೊಂಡೋಗಿ ಮನಸ್ಸು ಬರಗೆ ಹೋಗಿ. ಸರಿ ಆಯ್ತು, ಮನಸ್ಸು ಬರ್ತೀನಿ ರೀ. ಮತ್ತೆ ಮನಸ್ಸು ಬಂದ್ಬಿಟ್ಟು ಆಮೇಲೆ ಕಾಪಿ ಕಾಸ್ಕೊಡ್ತೀನಿ, ಕುತ್ಕೊಂಡಿರಿ. ನೋಡಮ್ಮ, ಕಮಲ ಬಂದಿದ್ದಾಳೆ ಅಂತ ಹೇಳಿ ಅವಳ ಅದು ಇದು ಎಲ್ಲ ಕೆಲಸನೂ ಅವಳಿಗೆ ಹೇಳ್ಬೇಡ್ರಿ. ನೀವೊಂದಿಷ್ಟು ಮಾಡ್ರಿ, ಅವಳು ಮಾಡ್ತಾಳೆ. ಪಾಪು ಅವಳು ನೋಡ್ಕೊಂಡು ಮನೆ ಕೆಲಸನ ಅವಳೊಬ್ಬಳೇ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ. ಅಯ್ಯೋ ನನಗೇನು ಹೇಳ್ತಿಯಪ್ಪ, ನಾನೇನು ಈ ಮನೆಗೆ ಇದ್ದೀನಿ, ನಂದೇ ಬೇರೆ ಮನೆ ತಾನೆ. ನನ್ನ ಗಂಡ ಕಾಯ್ತಾ ಇರ್ತಾನೆ, ನಾನು ಹೋಗ್ಬೇಕು. ನೀನು ಅಮ್ಮಗೆ ಹೇಳು. ಅಮ್ಮಾಯಿ ಪಾಪ ವಯಸ್ಸಾಗೈತೆ, ಅಯ್ಯಮ್ಮ ಕೆಲಸ ಮಾಡೋಕ್ಕಾಗುತ್ತಾ? ಇಷ್ಟು ದಿನ ಮಾಡಿರೋದೇ ಹೆಚ್ಚು. ನೀನು ಹೆಂಡತಿ ತವ್ರ ಮನೆಗಿದ್ಲಲ್ಲ, ಅವಾಗ ಪಾಪ ಎಷ್ಟು ಕಷ್ಟಪಟ್ಟು ಬುದ್ಧಿ ತಾಣ ಹೋದ, ಅಡುಗೆ ಮಾಡೋದು, ನೀರು ತರೋದು, ಎಲ್ಲ ಕೆಲಸ ಮಾಡೈತಿ. ನೀನು ಹೆಂಡತಿ ಬಂದ್ಮೇಲಾದ್ರೂ ಅಮ್ಮಾಯಿ ಆರಾಮಾಗಿರ್ಲಿ, ಅವಳೆಲ್ಲ ಕೆಲಸ ಮಾಡಲಿ ಅಂತ ನಿನ್ನ ಬಾಯಿಗೆ ಬರಲ್ವಲ್ಲ? ಏನಪ್ಪ, ಏನು ಹುಡುಗರು ಏನು ಮದುವೆ ಆದ್ಮೇಲೆ ಬದಲಾಗ್ಬಿಡ್ತಾರೆ. ಅಲ್ಲ, ಎತ್ತ ತಾಯಿನೇ ಮರಿಬೋದೇನೋ ನೀನು? ಹೌದಾ, ಇದು ನಿಮ್ಮನೆ ಅಲ್ವಾ? ಹಂಗಾದ್ರೆ ಹೋಗು, ಮತ್ತೆ ಹೋಗಿ ಅಲ್ಲೇ ಕಾಪಿ ಕಾಸ್ಕೊಂಡು ನೀನು ನಿನ್ನ ಗಂಡ ಇಬ್ರು ಕುಡಿಯೋಗ್ರಿ. ಪಾಪ ಮಾವನ್ನ ಇಲ್ಲೇ ಬಿಟ್ಟು ಬಂದಿದ್ಯಲ್ಲ, ಕರ್ಕೊಂಬರ್ಬೇಕು ತಾನೆ ನಾಮಕರಣಕ್ಕೆ. ಯಾಕೆ ಕರ್ಕೊಂಬರ್ಲಿಲ್ಲ? ಎಲ್ಲರೂ ಹೋದ್ರೆ ಇಲ್ಲಿ ಮನೆ ಹೊಲ ನೋಡ್ಕೊಂಡ್ರೆ ಯಾರು? ಅದಕ್ಕೆ ನೀನು ಇಲ್ಲೇ ಇರುವಂತ ಅಯ್ಯಪ್ಪನ ಇಲ್ಲೇ ಇರಿಸಿ ಬಂದ್ವಿ. ಅಯ್ಯಪ್ಪ ಇದಾನ ಇಲ್ವೋ? ಬಿಡು, ಒಂದು ಲೋಟ ಕಾಪಿ ಕುಡ್ದು ಹೋಗ್ತೀನಿ. ನೀನೇನು ಹಿಂಗಾಡ್ತೀಯ? ಅಕ್ಕ ಎಂಬುದು ಸ್ವಲ್ಪನೂ ಇದೇ ಇಲ್ಲ ನೋಡಮ್ಮ ಇವನ್ನ. ಅಯ್ಯೋ ಸರೋಜಮ್ಮ ಬಿಡಮ್ಮ, ಅವ್ನು ಹಂಗೆ ಯಾವಾಗ್ಲೂ. ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಇರು. ನೋಡಕ್ಕ, ನನ್ನ ಹೆಂಡತಿ ಬಂದ್ಲು ಅಂತನ ಎಲ್ಲ ಕೆಲಸ ಅವಳ ಕೈಲಿ ಮಾಡಿಸೋದು, ಅದು ಇದು ಮಾಡೋದು. ಆಮೇಲೆ ಪಾಪುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವಿಬ್ಬರೇ ಜವಾಬ್ದಾರಿ ಆಗ್ತೀರಾ. ಹುಷಾರ್. ಕಮಲನ ಚೆನ್ನಾಗಿ ನೋಡ್ಕೊಳ್ಳಿ, ಪಾಪುನು ಚೆನ್ನಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಅಯ್ಯೋ, ನಮಗೆ ಹೇಳಿದ್ರೆ ನೀನ್ ಎಲ್ಲಿಗೆ ಹೋಗ್ತೀಯಾ? ನೀನು ನೋಡ್ಕೋಬೇಕಾನೆ, ಗಂಡನಾದವನು ಅಪ್ಪನಾದವನು ನೋಡ್ಕೋಬೇಕು ಮಗಳನ್ನ. ನಮಗೆ ಹೇಳೋಗ್ಬಿಟ್ರೆ ನನಗೆ ಕೆಲಸ ಇರ್ತವೆ, ಹೊಲ್ದಾಗ ಕೆಲಸ ಇರ್ತವೆ, ಹಂಗಂತೇಳಿ ಪಾಪು ನೋಡ್ಕೊಂಡು ನಾನು ಇಲ್ಲೇ ಕುತ್ಕೊಂಡಿರಕ್ಕಾಗತ್ತಾ? ನೀವಂತೂ ಮನೇಲೇ ಇರ್ತೀರಾ, ನೋಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಸರಿ, ನಾನು ಹೋಗ್ತೀನಿ. ಆಯ್ತು, ಹೋಗಪ್ಪ ನೀನು, ಹೋಗು ಹೋಗು. ನೋಡಮ್ಮ, ಈಗಲೇ ನಮಗೇನೆ ಏನೋ ವಾರ್ನಿಂಗ್ ಕೊಟ್ಟು ಹೋಗ್ತಾ ಇದೀನಿ. ಅವಳು ನೋಡ್ಕೋಬೇಕು, ಕಮಲನು ನೋಡ್ಕೋಬೇಕಂತೆ. ಅಲ್ಲ, ಅವಳೇ ನೀನು ಸಣ್ಣ ಹುಡುಗಿನ ನೋಡ್ಕೊಂಬಕ್ಕೆ? ಅಲ್ಲ, ನಿಮ್ಮ ಮೊಮ್ಮಗಳಂತೂ ಸಣ್ಣ ಹುಡುಗಿ ನೋಡ್ಕೋಬೇಕು. ಬಿಡು, ನೋಡ್ಕೊಂಬನ ಅಂಬನ. ಆದ್ರೆ ಇವಳು ಯಾಕೆ ನೋಡ್ಕೋಬೇಕು? ನಾವು ಅವಳೇ ನೋಡ್ಕೊಂತಾಳೆ. ಅವಳು ಬರ್ಲಿಲ್ಲ ಈ ಕಮಲಿ. ಏ ಕಮಲ, ಆಯ್ತೇನೆ, ಮನೆ ಕಮಲಿಲ್ವೇನೆ ಅವಳು? ಬಾರಿ ಇಲ್ಲಿ. ಅತ್ತೆ, ಮಲಗಿಸ್ತಾ ಇದ್ದೀನಿ. ಅವಳು ಈಗ ತಾನೇ ಎಚ್ಚರ ಆಯ್ತಾ, ಅದಕ್ಕೆ ಮಲಗಿಸ್ತಿದ್ದೆ. ಒಂದು 5 ನಿಮಿಷ ಮಾಡ್ಕೊಂಬತ್ತೀನಿ, ಕುತ್ಕೊಂಡಿರಿ. ಅವ್ರೆಲ್ಲೋದ್ರು? ಅವನೆಲ್ಗ ಹೋದ? ನೀನ್ ಜಲ್ದು ಮಾಡ್ಕೊಂಬ, ನಮಗೆ ಕಾಪಿ ಕಾಸ್ಕೊಂಬಂದು ತಂದ್ಕೊಡು. ಆಮೇಲೆ ನೀನು ಏನಾದ್ರೂ ಮಾಡ್ಕೊಂಬಂತೆ. ಸರಿ ಆಯ್ತು, ತಂದ್ಕೊಡ್ತೀನಿ, ಕುತ್ಕೊಂಡಿರಿ. ಏನಮ್ಮ, ನಿನ್ ಸೊಸೆ ಸ್ವಲ್ಪ ಮೆತ್ತಗಾಗ್ಯವಳೆ ಅಲ್ವಾ? ತವ್ರ ಮನೆಗೆ ಹೋಗಿ ಬಂದ್ಮೇಲೆ ಯಾವಾಗ ಜೋರ ಆಗ್ತಾಳೋ ಏನೋ ಗೊತ್ತಿಲ್ಲ. ಅವಳ ಈಗ್ಲಿಂದನೇ ಮುಕ್ಬೇಕು, ಉಸಿರು ಬಿಡ್ದಂಗೆ, ಗೊತ್ತಾಯ್ತಾ? ಇವನು ಹೇಳ್ದ ಅಂತ ಹೇಳಿ, ನಿನ್ ಮಗ ಹೇಳ್ದ ಅಂತನ ಅವಳ ತಲೆ ಮೇಲೆ ಕೊತ್ಕೊಂಡು ಮೇರಸ್ಬೇಡ. ಆಮೇಲೆ ನಮಗೆ ಕಷ್ಟ. ಆಮೇಲೆ ನಾವು ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಗತ್ತೆ. ಆಯ್ತು ಕಣೆ. ಅಯ್ಯೋ ಇರು, ಇವತ್ತಿನ ಬಂದವಳೆ. ಹಿಂಗೆ ಒಂದೇ ಸಲ ಎಲ್ಲನ ಒಂದೇ ಸಲ ತಲೆ ಮೇಲೆ ಒರೆಸ್ಬಿಡಕ್ಕಾಗುತ್ತಾ? ಒಂದೊಂದೇ ಅವಳಿಗೆ ಜವಾಬ್ದಾರಿ ವಹಿಸ್ಬೇಕು. ದುಡ್ಡಿಂದೊಂದು ಬಿಟ್ಟು ಇನ್ನೆಲ್ಲ ಜವಾಬ್ದಾರಿನೂ ಅವಳಿಗೆ ಕೊಡ್ಬೇಕು. ಮನೆ ಕೆಲಸ, ಅಡುಗೆ ಕೆಲಸ ಆಗ್ಲಿ, ಹೊಲ್ದಾಗೆ ಬುತ್ತಿ ತಗೊಂಡೋಗೋದಾಗ್ಲಿ ಎಲ್ಲ ಅವಳಿಗೆ ವಹಿಸೋಣ. ಸುಮ್ಮನಿರು, ಒಂದೊಂದೇ. ಏನಕ್ಕ, ಮೊಮ್ಮಗಳನ್ನ ಕರ್ಕೊಂಬಂದ್ರ ನಾಮಕರಣ ಮುಗಿಸ್ಕೊಂಡು? ಹೂ ಕಣೆ ಶಿಲ್ಪ, ಮುಗಿಸ್ಕೊಂಡು ಕರ್ಕೊಂಡೇ ಬಂದ್ವಿ. ಈಗಿನ ಬಂದ್ವಿ. ಅವಳು ಮನೆ ಕಂಡವಳೆ, ಕಮಲ ಮನಗಿಸ್ತಾ ಇದ್ದಾಳೆ. ಏನೇ ಸಮಾಚಾರ ಶಿಲ್ಪ? ನೀನು ಬರಕಿಲ್ವಾ ನಾಮಕರಣಕ್ಕೆ? ಬರಲೇ ಇಲ್ಲ? ಅಯ್ಯೋ ಬಿಡಕ್ಕ, ನಮ್ಗಾಗೈತೆ ಇನ್ನು ನಾಮಕರಣಕ್ಕೆ ಬಂದು. ಏನಾಗಬೇಕಾಗೈತೆ? ಎಲ್ಲ ಚೆನ್ನಾಗಾಯ್ತು ತಾನೆ? ನೆಂಟ್ರು ಎಲ್ಲನ ನಿಮ್ಗೆಲ್ಲ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಉಪಚಾರ ಮಾಡಿದ್ರ? ಏನ್ ಮಾಡ್ತಿದ್ರು ಅಡುಗೆನ? ಹೂ ಕಣೆ ಶಿಲ್ಪ, ಏನೋ ಸುಮಾರು ಮಾಡ್ಸಿದ್ರಮ್ಮ. ಇನ್ನೇನ್ ಮಾಡ್ತಾರೆ, ಏನ್ ಊಟ ಏನು ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅಲ್ವೇನಮ್ಮ? ಒಬ್ಬಟ್ಟು ಮಾಡಿಸಿದ್ರು, ಬೂಂದಿ ಮಾಡಿಸಿದ್ರು, ಆಮೇಲೆ ಇನ್ನು ಹಪ್ಪಳ, ಸಂಡಿಗೆ, ಮೈಸೂರು ಪಾಕು ಏನೇನೋ ಮಾಡಿಸಿದ್ರಮ್ಮ. ಹೌದಾ? ಊಟ ಚೆನ್ನಾಗಿರ್ಲಿಲ್ವಾ? ಅಲ್ಲ, ಕಮಲಾರಪ್ಪಯ್ಯ ಅಷ್ಟು ದೊಡ್ಡ ಸಾವುಕಾರರು, ಅವರು ಅಡುಗೆ ಮಾಡಿಸಿರ್ಲಿಲ್ವಾ ಚೆನ್ನಾಗಿ? ಇದೇನಕ್ಕ ಹಿಂಗಂತ ಇದೆಯಾ? ಅಯ್ಯೋ, ಸಾವುಕಾರರೆಲ್ಲ ಹಿಂಗೆ ಬಿಡು, ಬರೇ ನೋಡಕ್ಕಷ್ಟೇ ಸಾವುಕಾರರು. ಆದ್ರೆ ಹಿಂಗೆ ಜನಗಳಿಗೆ ಯಾರಿಗಾದ್ರೂ ಊಟಕ್ಕೆ ಹಾಕ್ಬೇಕು ಅಂದ್ರೆ ಹಿಡ್ದು ಮಾಡ್ತಾರಂತೆ. ಬಡವರೇ ಚಂದ. ಇಂಥದೆಲ್ಲ ಅಡುಗೆ ಪಡ್ಗೆ ಮಾಡಿ ಮುಂಬಕ್ಕಿ ಕದಾಗೆ ಬಡವರೇ ವಾಸಿ ತಗ. ಎಲ್ಲರೂ ಹಂಗಿರಲ್ಲ, ನಾವೇನು ಹಂಗಿಲ್ಲಮ್ಮ. ನಾವು ಚೆನ್ನಾಗಿ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕ್ತೀವಿ. ಏನಾದ್ರೂ ನಮ್ಮ ಮನೆಗೆ ಏನಾರ ಫಂಕ್ಷನ್ ಇದ್ರೆ, ಮದುವೆ ಪದವೆ ಇದ್ರೆ ಅಲ್ವೇನಮ್ಮ? ಕಮಲರ ಮನೆ ಹಂಗೇನು ನಾವೇನೇನು ಕಂಜುಸ್ತಾನ ಮಾಡಲ್ಲ. ದೇವ್ರು ಕೊಟ್ಟಾಗ 4 ಜನಕ್ಕೆ ಊಟ ಹಾಕ್ಸಿದ್ರೆ ನಮ್ದೇನೇನು ಗಂಟು ಹೋಗಲ್ಲ.
ಹೌದಕ್ಕ ಊಟ ಹಾಕಿಸ್ಬೇಕು ಹೇಳಿ ಬಡವ್ರ ಅಂತಾಗಿ ಅತ್ತೆ ಸರೋಜಕ್ಕ ತಗೊಳ್ರಿ ಓ ಮಾಡ್ಕೊಂಬಂದೆ ನಮ್ಮ ಕಮಲ ಕೊನೆಗೂನು ತತ್ತ ಈ ಶಿಲ್ಪನ್ಗೂ ಒಂದ್ ಲೋಟ ತಂದ್ಕೊಡು ಇದ್ರೆ ಅಯ್ಯೋ ನಾನು ಎರಡೇ ಲೋಟ ಕಾಸಿದ್ದು ಇಲ್ಲ ಶಿಲ್ಪ ಕುತ್ಕಳೆ ಮಾಡ್ಕೊಂಬಂದ್ ಕೊಡ್ತೀನಿ ಅಯ್ಯೋ ಬೇಡ ಬಿಡು ಕಮಲ ಪರವಾಗಿಲ್ಲ ನಾನು ಹೆಂಗಿದಾಳೆ ನಿನ್ ಮಗಳು ಏನ್ ಹೆಸರಿಕ್ಕಿರಿ ಅಂತಾನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ರಾಣಿ ಇದ್ದಾಳೇನೋ ರಾಣಿನ ಕರ್ಕೊಂಡ್ ಬರೋಣ ಅನ್ಕಂಡೆ ಅವಳು ಇಲ್ವೇ ಇಲ್ಲ ಮನೆಯಾಗೆ ಅದಕ್ಕೆ ನಾನು ಒಬ್ಳೆ ಬಂದೆ ಎಲ್ಲ ಚೆನ್ನಾಗಾಯ್ತಾ ಕಮಲ ಎಲ್ಲಿ ಮಗಳು ಹ್ಞೂ ಶಿಲ್ಪ ಎಲ್ಲ ಚೆನ್ನಾಗಾಯ್ತು ನೀನು ಬರಕ್ಕಿಲ್ವಾ ಮತ್ತೆ ಸೇಳಿ ನಿನ್ ಗಂಡ ಎಲ್ಲರೂ ಚೆನ್ನಾಗಿದ್ದಾರಾ ಓ ಎಲ್ಲರೂ ಚೆನ್ನಾಗಿದ್ದಾರಮ್ಮ ನೀನು ಇಷ್ಟ ದಿನ ತವ್ರ ಮನೆಗೆ ಆರಾಮಾಗಿ ಇದ್ ಬಂದಿದ್ಯಾ ಇನ್ಮೇಲೆ ಇಲ್ಲಿ ಪಾಪ ನಿಮ್ಮ ಅತ್ತೆ ಸರೋಜಕ್ಕ ತುಂಬಾ ಕಷ್ಟಪಟ್ಟಿದ್ದಾರೆ ಇಲ್ಲಿ ಇನ್ಮೇಲೆ ನೀನು ಎಲ್ಲ ಜವಾಬ್ದಾರಿ ತಗೊಂಡು ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಡು ಕಮಲ ಬಂದಿದ್ದೀನಲ್ಲ ನಾನೆಲ್ಲ ಮಾಡ್ತೀನಿ ಬಿಡು ಶಿಲ್ಪ ಏನ್ ಮಾಡೋದು ನನ್ನ ಮಗಳು ಇನ್ನು ಚಿಕ್ಕವಳು ಈಗಿನು ಬೇಕಾಡ್ತಾಳೆ ಆದ್ರೆ ಇನ್ನು ತೀಡ್ಕೆ ಅದು ಇದು ಎಳೆಯೋದು ಎಲ್ಲ ಮಾಡ್ತಾಳೆ ಅವಳು ನೋಡ್ಕೋಬೇಕಲ್ಲ ಆಯ್ತು ಅವಳು ಸ್ವಲ್ಪ ದೊಡ್ಡಳಾಗ್ಲಿ ಆಮೇಲೆ ಎಲ್ಲ ಕೆಲಸನು ನಾನೇ ಮಾಡ್ತೀನಿ ಈಗಲೂ ಮಾಡ್ತೀನಿ ಆದ್ರೆ ನನ್ನ ಮಗಳನ್ನ ಸ್ವಲ್ಪ ಸುಧಾರಿಸ್ಬೇಕು ಅಷ್ಟೇನೆ ಸುಧಾರ್ಸೋರಿದ್ರೆ ನಾನೇನೆ ಎಲ್ಲ ಕೆಲಸ ಮಾಡ್ತೀನಿ ಹೌದಾ ಏನ್ ಜಾಸ್ತಿ ತಿಟ್ಕೆನಾ ಅಲ್ಲ ಏನಂತ ಹೆಸರಿಕ್ಕಿರಿ ನಿನ್ ಮಗಳಿಗೆ ನನ್ನ ಮಗಳಿಗೆ ಜಾನಕಿ ಅಂತ ಹೆಸರಿಟ್ವಿ ಶಿಲ್ಪ ಹೌದಾ ತುಂಬಾ ಚೆನ್ನಾಗೈತೆ ಬಿಡು ಒಳ್ಳೆ ಹೆಸರು ಇಟ್ಟಿದ್ಯಾ ಮತ್ತೆ ಏನು ಸ್ವೀಟ್ ಗೀಟ್ ತಂದಿಲ್ವೇನು ತಂದಿದ್ದೀವಿ ಶಿಲ್ಪ ತಂದಿದ್ದೀನಿ ಹಬ್ಬಯ್ಯ ಮೈಸೂರು ಪಾಕು ಆಮೇಲೆ ಖಾರ ಬುಂದಿ ಸಿಹಿ ಬುಂದಿ ಎಲ್ಲನ ಕೊಟ್ಟು ಕಳ್ಸೈತೆ ಅಲ್ಲಿ ಯಾರಿಗಾದ್ರೂ ಕೊಡಮ್ಮ ಅಂತಾನ ಕುತ್ಕ ತಗೊಂಬಂದು ಕೊಡ್ತೀನಿ ಅಯ್ಯೋ ಸುಮ್ಮನೆ ಕೇಳಿದೆ ಅಷ್ಟೇನೆ ಬಿಡು ಪರವಾಗಿಲ್ಲ ಏನು ಹಂಗೇನಿಲ್ಲ ಶಿಲ್ಪ ಕುತ್ಕ ಕೊಡ್ತೀನಿ ಜಾಸ್ತಿನೇ ತಗೊಂಬಂದಿದ್ದೀನಿ ಕುಕ್ಕ ಕಮಲ ತಗೊಂಡೋಗಿ ಲೋಟ ಅಲ್ಲಿಕ್ಕಿ ಹೋಗು ಅವಳಿಗೆ ಒಂದಿಟ ಯಾಕಂದ್ರೆ ಮೈಸೂರು ಪಾಕು ಬೂಂದಿ ಎಲ್ಲ ನಾಕೆ ಒಂದು ಕೊಡು ಶಿಲ್ಪನ್ಗೆ ತಿನ್ಲಿ ಅವಳು ಒಂದಿಟ ಪಾಪ ಹ್ಞೂ ಸರಿ ಆಯ್ತು ತಗೊಂಬತ್ತೀನಿ ಕೊಡ್ರಿ ಲೋಟನ ಹೆಂಗೋ ಬತ್ತಿದಂಗೆ ಆಲೇನೆ ಕಮಲನ ಕೆಲ್ಸಕ್ಕೆ ಬಿಟ್ಬಿಟ್ಟಿದ್ದೀರಲ್ಲಕ್ಕ ಅಲ್ಲ ನಿಮ್ಗೂ ಇಷ್ಟ ದಿನ ಕೆಲಸ ಮಾಡಿ ಮಾಡಿ ಸಾಕಾಗೋಗಿತ್ತು ಅಲ್ವೇ ಹ್ಞೂ ಕಣೆ ಮತ್ತೆ ಈಗ್ಲಿಂದಾನೆ ಬಗ್ಸಿದ್ರೇನೆ ಬಗ್ಗದು ಆಮೇಲೆ ಅದು ಇದು ಅಂತ ನಿಗ್ರಹ ಹಿಡಿದ್ರೆ ಅದಕ್ಕೆ ಈಗ್ಲಿಂದಾನೆ ಬಗ್ಲಿ ಅಂತಾನೆ ನಾನು ಬತ್ತಿದ್ದಾನೆ ಕಾಪಿ ಕಾಸ್ಕೊಂಬರೋಗು ಅಂತ ಹೇಳ್ದೆ ಕುಕ್ಕಳಿ ಶಿಲ್ಪ ಕುಕ್ಕ ಅಲ್ವೇ ಶಿಲ್ಪ ನಿಂದೇನೇ ಗೋಳು ಅಲ್ಲ 2 ದಿವಸ ಇಲ್ಲಿರ್ತೀಯ ಆ 2 ದಿವಸ ತವ್ರ ಮನೆಗೆ ಹೋಗ್ತೀನಿ ಅಲ್ಲೇ ಇರ್ತೀನಿ ಬರಲ್ಲ ಅಂತ ಹೇಳ್ತೀಯ ತಿರ್ಗಾ ನೋಡಿರೆ ಓಡ್ ಬತ್ತೀಯ ಏನಾಗೈತಿ ನಿನ್ಗೆ ಅಲ್ಲ ತವ್ರ ಮನೆಗೆ ಇರ್ತೀನಿ ಅಂತ ಹೇಳ್ತಿದ್ದೆ ನಾನು ನನ್ನ ಗಂಡ ಅಲ್ಲೇ ಇರ್ತೀವಿ ಇನ್ಮೇಲೆ ಇಲ್ಲಿ ಸೇಳಿ ಒಬ್ಳೇನೆ ನಾವ್ ಇಲ್ಲಿ ಇರಲ್ಲ ಅಂತ ಅದು ಇದು ಅಂತ ಹೇಳ್ತಿದ್ದೆ ಮತ್ತೆ ಬಂದಿದ್ಯಾ ಯಾಕೆ ಏನಾಯ್ತು ಅಯ್ಯೋ ಏನ್ ಮಾಡೋದಕ್ಕ ನನ್ನ ಹಣೆ ಬರನೇ ಸರಿ ಇಲ್ಲ ರಾಮೇಶ್ವರಕ್ಕೆ ಹೋದ್ರೂ ಶನೇಶ್ವರನ್ ಕಾಟ ತಪ್ಪಲ್ಲ ಅಂತನ ಅಲ್ಲೋದ್ರು ನನ್ನ ಗಂಡನ ಕಾಟ ತಪ್ಪಲಿಲ್ಲ ನನ್ನ ಗಂಡನಿಂದನ ನೆಮ್ಮದಿಯಾಗಿದ್ದ ಅಲ್ಲಿಂದನ ಇಲ್ಲಿಗೆ ಮತ್ತೆ ಓಡಿಸಿದ್ರು ನಮ್ಮಪ್ಪಯ್ಯ ಅಯ್ಯೋ ಏನ್ ಹೇಳೋದು ನನ್ನ ಹಣೆ ಬರಕ್ಕೆ ನಿಮ್ಮ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದಾಗಲೇ ಎಷ್ಟೋ ಸಂತೋಷವಾಗಿದ್ದೆ ನಿಮ್ಮ ಮನೆ ಕೆಲಸ ಮಾಡೋದ್ ಬಿಟ್ಟೆ ಆಮೇಲೆ ಒಂದ್ರಿಂದೊಂದು ಗ್ರಾಚಾರಗಳು ವಾಕರ್ಸ್ಕೊಂತಾ ಇದಾವೆ ನನಗೆ ಏನ್ ಮಾಡೋದು ಅಯ್ಯೋ ಪಾಪ ಶಿಲ್ಪ ನಿನ್ ಜೀವನ ಈ ತರ ಆಗ್ಬಾರ್ದಾಗಿತ್ತು ಬಿಡು ನೋಡು ನನ್ನ ತವ್ರ ಮನೆಗೆ ಬಂದ್ರು ನನ್ನ ಗಂಡನು ಇಲ್ಲೇ ಬಂದು ಒಂದ್ ಮನೆ ಮಾಡ್ಕೊಟ್ಟವ್ರೆ ಇಲ್ಲೇ ಇದೀವಿ ನಾನು ನನ್ನ ಗಂಡನು ನಿನ್ನೂ ನಿಮ್ಮ ಅಮ್ಮಯ್ಯರು ಅಲ್ಲ ಆ ಮನೆಗೆ ಇಕ್ಕಂದಿದ್ರು ಬೇರೆ ಮನೆಗಾದ್ರೂ ಇರಿಸಿ ಅಲ್ಲೇ ನೋಡ್ಕೊಂಡಿರ್ಬೋದಾಗಿತ್ತು ಯಾಕೆ ವಾಪಸ್ ಬಂದಿದ್ದು ಏನ್ ಹೇಳದಕ್ಕ ನನ್ನ ಗಂಡನಿಂದ ನನ್ನ ಗಂಡ ಕುಡಿಯೋದ್ ಬಿಟ್ಟಿದ್ದಾನೆ ನಾವು ಬರ್ತೀವಿ ಅಂತ ನಾನು ಬಲವಂತ ಮಾಡಿ ಏನೋ ಅಪ್ಪಯ್ಯ ಅಮ್ಮಯ್ಯನ ಒಪ್ಸಿ ಕರ್ಕೊಂಡು ಹೋಗಿದ್ದೆ ಹೆಂಗೋ ಅದ್ಲಾಗೆ ನಾನು ಕಷ್ಟಪಟ್ಟು 1 ತಿಂಗಳು ನನ್ನ ಗಂಡನ ಕುಡಿತಾ ನಮ್ಮ ಅಪ್ಪಯ್ಯ ಅಮ್ಮಗೆ ಗೊತ್ತಾಗಬಾರ್ದು ಅಂತ ಬಚ್ಚಿಟ್ಟೆ ಹೆಂಗಾದ್ರೂ ಮಾಡಿ ತಪ್ಪಿಸ್ಬೇಕು ಇವನ್ಕ ಕುಡಿಯೋದು ಬಿಡಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ಕುಡ್ದು ಬಂದು ಗಲಾಟೆ ಮಾಡಿ ನಮ್ಮ ಅಪ್ಪಯ್ಯ ಅಮ್ಮ ಸಿಟ್ಟು ಬಂದು ನಮ್ಮನ್ನ ಎತ್ತಂಗಡಿ ಮಾಡ್ಸಿರೋ ಅಲ್ಲಿಂದನ ಹೌದಾ ಅಯ್ಯೋ ಏನ್ ಮಾಡಕ್ಕಾಗುತ್ತೆ ಬಿಡು ಶಿಲ್ಪ ನೀನು ಅಷ್ಟೇನೆ ಎಲ್ಲೇ ಹೋದ್ರು ನಿಯತ್ತಾಗಿ ಇರೋದ್ ಕಲ್ತ್ಕ ಅದು ಇದು ಆಟ ಆಡ್ಬೇಡ ನಿಯತ್ತಾಗಿದ್ರೆ ದೇವರು ಎಲ್ಲಾದ್ರೂ ಒಳ್ಳೇದ್ ಮಾಡೇ ಮಾಡ್ತಾನೆ ತಗೋ ಶಿಲ್ಪ ಬೂಂದಿ ಮತ್ತೆ ಮೈಸೂರು ಪಾಕು ತಗೋ ತಿನ್ನು ಅಯ್ಯೋ ಈ ಬೂಂದಿ ಮೈಸೂರು ಪಾಕು ನೋಡಿದ್ರೆ ತಿನ್ನಂಗಾಗುತ್ತೆ ಆದರೆ ನನ್ನ ಲೈಫೇ ಒಂಥರ ಚಿತ್ರಾನ್ನ ಆದಂಗೆ ಆಗೈತೆ ಯಾವ ಬೂಂದಿ ಯಾವ ಮೈಸೂರು ಪಾಕ್ ತಿಂದು ಏನಾಗಬೇಕಾಗೈತೆ ಬಿಡು ಕಮಲ ನಿನ್ನಂತ ಅದೃಷ್ಟವಂತೆ ಆಗಿರ್ಬೇಕು ನಿನಗಂತೂ ಅದೃಷ್ಟ ತುಂಬಿ ತುಳ್ಕಾಡ್ತೈತೆ ಅಪ್ಪನ ಮನೆ ಅಮ್ಮನ ಅಲ್ಲ ಗಂಡನ ಮನೆ ಎಲ್ಲನ ಚೆನ್ನಾಗೈತೆ 2 ಕಡೆನೂ ಎಲ್ಲರೂ ಚೆನ್ನಾಗಿದ್ದಾರೆ ಸಾವುಕಾರರು ಚೆನ್ನಾಗಿ ನೋಡ್ಕೊಂತಾರೆ ನಿಂದಂತೂ ಅದೃಷ್ಟ ಅಲ್ವೇ ಅಯ್ಯೋ ಶಿಲ್ಪ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ನಾವು ದೊಡ್ಡವರಾಗೋವರೆಗೂ ಕಷ್ಟದಾಗೆ ಬೆಳೆದ್ವಿ ಆಮೇಲೆ ದೊಡ್ಡವರಾದ್ಮೇಲೆ ನಮ್ಮ ಅಪ್ಪರ ಊರಿಗೆ ಬಂದ್ಮೇಲೆ ನಾವೊಂದು ಸ್ವಲ್ಪ ಚೆನ್ನಾಗಾದ್ವಿ ಅಷ್ಟೇನೆ ನಾವು ಕಷ್ಟ ಅನುಭವಿಸಿನೇ ಈ ಮಟ್ಟಕ್ಕೆ ಬೆಳೆದಿರೋದು ಅಷ್ಟೇನೆ
ಎಂಥವ್ರಿಗಾದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದ್ರ ಹಿಂದೆ ಕಷ್ಟ ಕಣ್ಣೀರು ಇದ್ದೇ ಇರುತ್ತೆ. ಈಗ ಎಲ್ಲ ಸುಖವಾಗಿದ್ದಾರೆ ಅಂತ ನಾನು ನೋಡಿ ಅವ್ರು ಯಾವಾಗ್ಲೂ ಸುಖವಾಗಿರ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ಅವರು ಕಷ್ಟಪಟ್ಟು ಮೇಲ್ ಬಂದಿರ್ತಾರೆ. ನೀನು ಅದೇ ತರ ಕಷ್ಟಪಟ್ಟು ನಿಯತ್ತಾಗಿ ಏನಾದ್ರೂ ಕೆಲಸ ಮಾಡಿದ್ರೆ ದೇವ್ರು ನಿನಗೂ ಒಳ್ಳೇದ್ ಮಾಡ್ತಾನೆ. ಅಂದ್ರೆ ಏನ್ ನಾನೇನ್ ಕಷ್ಟಪಟ್ಟು ಮಾಡ್ತಿಲ್ವ ಕಮಲ? ಸುಮ್ಮನೆ ಇರು. ನಿನಗಿಂತ ನಾನು ಕಷ್ಟಪಟ್ಟು 2 ಕಷ್ಟಪಟ್ಟಿದ್ದೀನಿ. ತವ್ರ ಮನೆಗೆ ನಾನು ಸುಖವಾಗಿದ್ದೆ. ಈ ಈರನ್ ಮದ್ವೆ ಆದ್ಮೇಲೆನೆ ಎಲ್ಲ ಒಂದ್ರಿಂದ ಒಂದು ವಕ್ರಸ್ಕೊಂಡಿದ್ದು ಸಮಸ್ಯೆಗಳು. ಹೋಗ್ಲಿ ಬಿಡು, ಈಗ ಅದನ್ನೆಲ್ಲ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ಬೇಡ, ಸ್ವೀಟ್ ತಿನ್ನು. ಸರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.